ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫ್ಯೂಟ್ ಕನ್ನಡ. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಭವನವನ್ನು ತೋರಿಸೋಣ ಅಂತ ಬಂದಿದ್ದೀನಿ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ತಮ್ಮ ಹೆಸರು ತಕ್ಕಂತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಂಹದಂತೆ ಗರ್ಜನೆ ಮಾಡಿಕೊಂಡಿದ್ದರು. ಕನ್ನಡ ಚಿತ್ರರಂಗಕ್ಕೆ ಅವ್ರ ಕೊಡುಗೆ ಎಷ್ಟಿದೆ ಅಂದರೆ, ವಿಷ್ಣುವರ್ಧನ್ ಅಂದರೆ ಕನ್ನಡ ಇಂಡಸ್ಟ್ರಿ ಅಂದರೆ ವಿಷ್ಣುವರ್ಧನ್. ಅವ್ರ ಕೊಡುಗೆನ ಕನ್ನಡ ಇಂಡಸ್ಟ್ರಿ ಆಗಲಿ ವಿಷ್ಣುವರ್ಧನ್ ಫ್ಯಾನ್ಸ್ ಆಗಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳಿದ್ದು ಕರೆಕ್ಟ್ ಅನಿಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ವಿಷ್ಣು ಸರ್ ಮೇಲಿನ ಅಭಿಮಾನದಿಂದ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸೋಣ ಬನ್ನಿ. ಈ ಸ್ಮಾರಕದ ಮುಂದೆ ಈ ಥರ ಒಂದು ಬೋರ್ಡ್ ಹಾಕಿದ್ದಾರೆ, ಜನಗಳಿಗೆ ಈಸಿಯಾಗಿ ಗೊತ್ತಾಗಲಿ ಅಂತ. ಬಟ್ ಈ ಬೋರ್ಡು ಏನೂ ಸಾಲಲ್ಲ, ಇನ್ನೂ ಏನಾದರೂ ಅಟ್ರಾಕ್ಟಿವ್ ಆಗಿ ಮಾಡಬೇಕಿತ್ತು. ಈ ಸ್ಮಾರಕ ಮೈಸೂರಿನ HD ಕೋಟೆ ಮೇನ್ ರೋಡಲ್ಲಿ ಬರುತ್ತೆ. ಈ ರೋಡು ಶ್ರೀರಾಮ್ಪುರ ರಿಂಗ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ರಿಂಗ್ ರೋಡು ಇಲ್ಲಿಂದ ಜಸ್ಟ್ 3 ಕಿಲೋಮೀಟ್ರ್ ಅಷ್ಟೇ. ಹೀಗೆ ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಮೈಸೂರು ಸಿಟಿ ಸಿಗುತ್ತೆ, ಈ ಕಡೆ ಹೋದರೆ ನಿಮಗೆ HD ಕೋಟೆ ಸಿಗುತ್ತೆ. ಇಲ್ಲಿ ಕಾಣಿಸಿದೆಯಲ್ಲ ಕುದ್ಬೂರು ಬಸ್ ಸ್ಟಾಪು, ಇದರ ಎಕ್ಸಾಕ್ಟ್ ಆಪೋಸಿಟ್ಗೆ ವಿಷ್ಣುವರ್ಧನ್ ಸ್ಮಾರಕ ಬರೋದು. ಈ ಸ್ಮಾರಕದ ಮುಂದೆ ವೆಹಿಕಲ್ ಪಾರ್ಕ್ ಮಾಡೋದಕ್ಕೆ ದೊಡ್ಡದಾದ ಜಾಗ ಇದೆ. ಈ ಸ್ಮಾರಕಕ್ಕೆ ಯಾವುದೇ ಥರ ಎಂಟ್ರಿ ಫೀಸ್ ಇಲ್ಲ, ಬಟ್ ಇಲ್ಲಿ ಪಾರ್ಕಿಂಗ್ ಫೀಸ್ದು ಬೋರ್ಡ್ ಹಾಕಿದ್ದಾರೆ. ಕಾರ್ಗೆ 30 ರೂಪಾಯಿ, ಬೈಕಿಗೆ 10 ರೂಪಾಯಿ ಅಂತ. ನನ್ನ ಪ್ರಕಾರ ಪಾರ್ಕಿಂಗ್ಗೆ ಯಾವುದೇ ಥರ ಫೀಸ್ ಇರಬಾರ್ದು ಅಂತ, ಯಾಕಂದರೆ ಎಂಟ್ರಿಗೆ ಇಲ್ಲಿ ಫೀಸ್ ಇಟ್ಟಿಲ್ಲ ಅಂದಮೇಲೆ ಪಾರ್ಕಿಂಗ್ಗೆ ಯಾಕೆ ಫೀಸ್ ಕೊಡಬೇಕು ನಾವು? ಹಬ್ಬ ಅಂದರೆ ವೆಹಿಕಲ್ನ ನಾವು ಇಲ್ಲಿ ಅರ್ಧ ಗಂಟೆಯಿಂದ 1 ಅವರ್ ನಿಲ್ಲಿಸ್ತೀವಿ ಅಷ್ಟೇ. ಬನ್ನಿ ಒಳಗಡೆ ಹೋಗೋಣ. ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಫ್ರಂಟ್ ವ್ಯೂ ನಿಮಗೆ ಈ ಥರ ಕಾಣುತ್ತೆ. ಎಷ್ಟು ಸೂಪರಾಗಿದೆ ಅಲ್ವಾ? ಇದು ನೋಡಿ ಸ್ಮಾರಕದ ಮೇನ್ ಪಾರ್ಟ್. ಇದರೊಳಗಡೆ ವಿಷ್ಣು ಸರ್ ಅವರ ಪ್ರತಿಮೆ ಇರೋದು ನೋಡಿ. ವಿಷ್ಣು ಸರ್ ಅವರ ಬಳೆ ಅಥವಾ ಖಡ್ಗ ಅಂತಾರಲ್ಲ, ಅದು ಇಲ್ಲಿಂದ ಕಾಣ್ತಾ ಇದೆ. ವಿಷ್ಣು ಸರ್ ಹಾಕೋತಿದ್ರಲ್ಲ, ಆ ಬಳೆ ಅವರ ಗುರುತು ಅಂತಲೇ ಹೇಳ್ಬೋದು. ಆ ಬಳೆ ರೀತಿಯೇ ಒಂದು ಮಾಡೆಲ್ನ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅದು ಯಾವ ಥರ ಇಟ್ಟಿದ್ದಾರೆ ಅಂದರೆ, ಆ ಬಳೆ ಒಳಗಡೆಯಿಂದ ಅವರ ಪ್ರತಿಮೆನ ನಾವು ನೋಡಿದ್ರೆ ಸೂಪರಾಗಿ ಕಾಣುತ್ತೆ. ಈ ಸ್ಮಾರಕನೂ ಕೂಡ ವಿಷ್ಣು ಸರ್ ಹಾಕೋತಿದ್ರಲ್ಲ ಖಡ್ಗ, ಆ ಶೇಪಲ್ಲೇ ರೌಂಡಕ್ಕೆ ಬಿಲ್ಡ್ ಮಾಡಿದ್ದಾರೆ. ಈ ಸ್ಮಾರಕನ ಡಿಸೈನ್ ಮಾಡಿ ನಿರ್ಮಾಣ ಮಾಡಿದ್ರಲ್ಲ, ಆ ಟೀಮ್ಗೆ ಒಂದು ಮೆಚ್ಚುಗೆ ಇರಲೇಬೇಕು. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ವಿಷ್ಣು ಸರ್ ಅವರ ಫೇಮಸ್ ಡೈಲಾಗ್ಗಳನ್ನ ಈ ಥರ ಗೋಡೆ ಮೇಲೆ ಡಿಸ್ಪ್ಲೇ ಮಾಡಿದ್ದಾರೆ. ರೌಂಡ್ ಶೇಪಲ್ಲಿ ಇದೆಯಲ್ಲ ಬಿಲ್ಡಿಂಗು, ಅದರೊಳಗಡೆ ವಿಷ್ಣು ಸರ್ ಮಾಡಿರೋಂಥ ಫಿಲಮ್ಗಳ ನೇಮ್ಗಳು ಮತ್ತು ಅವ್ರ ಫೋಟೋಗಳು ಮತ್ತು ಅವರ ಪರ್ಸ್ನಲ್ ಲೈಫ್ ಫೋಟೋಗಳನ್ನು ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಈ ಬಿಲ್ಡಿಂಗ್ ಕೂಡ ವಿಷ್ಣು ಸರ್ ಅವರ ಬಳೆ ಶೇಪಲ್ಲೇ ಮಾಡಿದ್ದಾರೆ. ನಿಮಗೂ ಗೊತ್ತಾಗ್ತಿದೆ ಅನಿಸುತ್ತೆ. ಒಂದು ಸೈಡ್ ವಾಲಲ್ಲಿ ವಿಷ್ಣು ಸರ್ ಮಾಡಿರುವಂಥ ಸಿನಿಮಾಗಳ ಫೋಟೋಗಳು ಮತ್ತು ಹೆಸರುಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ನೋಡಿ, ಇನ್ನೊಂದು ಸೈಡ್ ವಾಲಲ್ಲಿ ಅವರ ಸಿನಿಮಾ ಲೈಫು ಮತ್ತು ಪರ್ಸ್ನಲ್ ಲೈಫಲ್ಲಿ ಕಲೆಕ್ಟ್ ಮಾಡಿರುವಂಥ ಫೋಟೋಗಳ ಡಿಸ್ಪ್ಲೇನ ಮಾಡಿದ್ದಾರೆ. ಈ ಫೋಟೋಗಳನ್ನ ನೋಡ್ತಾ ಇದ್ರೆ ಅವರ ಲೈಫ್ ಹೇಗಿತ್ತು ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೋದು. ಈ ಸ್ಮಾರಕದ ಕೇಂದ್ರ ಬಿಂದು ವಿಷ್ಣು ಸರ್ ಅವರ ಪ್ರತಿಮೆ. ಈ ಪ್ರತಿಮೆನ ಮಾಡಿದವರು ನಮ್ಮ ಮೈಸೂರಿನ ಶಿಲ್ಪಿಗಳಾದ ಅರುಣ್ ಯೋಗಿರಾಜ್. ಇದು ವಿಷ್ಣು ಸರ್ ಅವರ ವಿಜಯರಾಜೇಂದ್ರ ಬಹದ್ದೂರ್ ಪಾತ್ರದ ಪ್ರತಿಮೆ. ವಿಷ್ಣು ಸರ್ನ ಮೀಟ್ ಮಾಡಬೇಕಿತ್ತು ಅನ್ನೋದು ಎಷ್ಟೋ ಅಭಿಮಾನಿಗಳ ಕನಸು. ಅವರೆಲ್ಲ ಇಲ್ಲಿ ಬಂದು ಈ ಪ್ರತಿಮೆನ ಒಂದ್ಸಲ ನೋಡಿದ್ರೆ ಸ್ವಲ್ಪನಾದ್ರೂ ತೃಪ್ತಿ ಸಿಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಈ ಸ್ಮಾರಕದಲ್ಲಿ ಇನ್ನೊಂದು ಹೈಲೈಟ್ ಅಂದರೆ ಈ ಕಾರು. ಇದು ವಿಷ್ಣು ಸರ್ ಯೂಸ್ ಮಾಡ್ತಿದ್ದಂಥ ಕಾರು. ನಂಬರ್ ಪ್ಲೇಟ್ ಮೇಲೆ ಅವ್ರ ನೇಮ್ ಕೂಡ ಇದೆ, ಡಾಕ್ಟರ್ ವಿಷ್ಣುವರ್ಧನ್ ಅಂತ. ಕಾರ್ ಮೇಲೆ ಸಿಂಹದ ಗುರುತು ಕೂಡ ಇದೆ ನೋಡಿ. ಕಾರ್ ಎಷ್ಟು ಸೂಪರಾಗಿದೆ, ಇನ್ನೂ ರನ್ನಿಂಗ್ ಕಂಡೀಷನಲ್ಲಿ ಇದೆ. ಇದಲ್ಲದೆ ಇಲ್ಲಿ ಸಾಹಸ ಸಿಂಹ ಸಭಾಂಗಣ ಕೂಡ ಇದೆ. ಇದು 250 ಸೀಟಿಂಗ್ ಕೆಪಾಸಿಟಿ ಇರುವಂಥ ಸಭಾಂಗಣ. ಸದ್ಯಕ್ಕೆ ಇದು ರೆಂಟಿಗೆ ಕೊಡ್ತಾ ಇದ್ದಾರೆ ಫಂಕ್ಷನ್ಸ್ ಎಲ್ಲ ಮಾಡೋದಕ್ಕೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.